ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮದಲ್ಲಿ ರಸ್ತೆಗಳು ಚರಂಡಿಗಿಂತಲೂ ಕೂಡ ಕೀಳಾಗಿದ್ದು ಇಲ್ಲಿನ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ. ಇದು ಕಂದಗಲ್ಲು ಗ್ರಾಮದಲ್ಲಿ ನಿತ್ಯ ಜನ ಓಡಾಡುವ ರಸ್ತೆಗಳು ಕೆಸರಿನ ಕೊಚ್ಚೆಯಂತೆ ಆಗಿದ್ದು ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳಾಗಲಿ ಸದಸ್ಯರಿಗಾಗಲಿ ಇದರ ಪರಿವೇ ಇಲ್ಲದವರ ಹಾಗೆ ಕಂಡು ಕಾಣದಂತೆ ಇದ್ದಾರೆ. ಇನ್ನು ಇಲ್ಲಿನ ಸ್ಥಳೀಯರನ್ನ ವಿಚಾರಣೆ ಮಾಡಿದಾಗ ಈ ರಸ್ತೆಯು ಸುಮಾರು ದಿನಗಳಿಂದ ಇದೇ ರೀತಿ ಇದೆ, ನಾವು ರಸ್ತೆಯಲ್ಲಿ ನಡೆಯಬೇಕಂದ್ರೆ ಹರಸಾಹಸ ಪಡಬೇಕು ಮತ್ತು ಇಲ್ಲಿನ ವಿದ್ಯುತ್ ದೀಪಗಳು ಹಗಲು ಹೊತ್ತಲ್ಲಿಯೇ ಹತ್ತಿರುತ್ತವೆ, ಅದರಲ್ಲೇ ಕೆಲವು ಲೈಟ್ಗಳು ಮಾತ್ರ ಹತ್ತಿರುತ್ತೆ. ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರು ಕೂಡ ಈ ರಸ್ತೆಯ ಬಗ್ಗೆ ಗಮನ ಹರಿಸದಿರುವುದು ಸೋಜಿಗದ ಸಂಗತಿಯಾಗಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ಅದನ್ನು ಹಂಗೆ ಬಿಟ್ಬಿಟ್ಟು ಒಟ್ಟು ಚರಂಡಿ ಕ್ಲೀನ್ ಮಾಡಿಲ್ಲ ಎಲ್ಲೆಲ್ಲಿ ಮಾಡ್ಯಾರ. ಆದ್ರೂ ಮಣ್ಣು ಕಾರು ಮಣ್ಣು ಮಣ್ಣು ಎಲ್ಲ ಇದು ದೊಡ್ಡ ತುಂಬಿಡ್ತೈತಿ. ಇವು ಲೈಟಿಂಗ್ ಬೀದಿ ಲೈಟ್ ಹತ್ತುತ್ತಾವ ಎಲ್ಲವು? ಹಾಂ ಬಾ ಬಾ ನೀನು ಬಾ. ಹೇಳಿ, ಇದು ಸಂಬಂಧಪಟ್ಟ PDOಗಳು ಏನು ಇಲ್ಲಿ ಕ್ರಮ ತಗೊಂಡಿಲ್ವಾ? ಕ್ರಮ ಏನು ತಗೊಂಡಿಲ್ಲ. ಹೌದಾ? ಈ ಚರಂಡಿ ತೆಗೆದ ವ್ಯವಸ್ಥೆನೇ ಮಾಡಿಲ್ಲ ನೋಡ್ರಿ. ರೈತರು ಮಕ್ಕಳು ಮರಿ ಹೆಂಗ ಜೋಪಾನ ಮಾಡ್ಬೇಕ್ರಿ ಇಲ್ಲಿ ಊರೆಲ್ಲ ಇದು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? PDO ಪಂಚಾಯತ್ ಏನು ಮಾಡ್ತಾ ಇಲ್ರಿ. ಏನು ಹೇಳಿದ್ರು ತನಿಖೆ ತಗೊಂಡಿಲ್ಲ. ಸರಿ, ಇವು ಬೀದಿ ರಾತ್ರಿ ನೋಡ್ರಿ ಆಗ್ಲಂತ. ಹೌದಾ? ಒಟ್ಟು ಯಾವ ಬೀದಿ ಲೈಟ್ ಹತ್ತಾ ಇಲ್ಲ ಇಲ್ಲಿ? ಮಾಮೂಲಿ ಒಟ್ಟು ಕೆಲವು ಇದಾವ, ಕೆಲವು ಹೋಗಿದಾರ ಅಂತ ನೀವು ಹೇಳ್ತೀರಿ. ಈ ವರ್ಷ ಹೆಣ್ಮಕ್ಳು ಬಂಡಿ ತೆಗೆದು ನೋಡ್ಬಿಟ್ರೆ ನಮ್ಗೋಡು ಆ ಓಡಿ ಒಟ್ಟು ಕಾಗಪ್ಪ ನೋಡಿ ಅವಳಿ ಮಾಡಿ ಅಲ್ಲಿ ಬರತ್ತೆ ನಾವು ಸಳೆ ಗುಂಪು ನೀರು ಅಲ್ಲೇ ನಿಂತ್ರಿ ಅವಕ್ಕಲ್ಲ ಸೊಳ್ಳೆ ಜಾಸ್ತಿ ಆದ್ರಿಂದ ಹೊರಗಡೆ ಕುಂದ್ರಂಗಿಲ್ಲ. ಸಾಯಂಕಾಲ ಟೈಮಲ್ಲಿ ಅಂಗಡಿ ಹತ್ರ ಆಗಲಿ ಮಕ್ಕಳು ಎಲ್ಲ ಓಣ್ಯಾಗ ಆಡ್ತಿರ್ತಾವೆ. ಸಾಯಂಕಾಲ ಟೈಮಲ್ಲಿ ತುಂಬ ಜನ ಮಕ್ಕಳು ಆಡ್ತಿರ್ತಾವೆ. ಈ ತುಂಬ ಸರಿ ಹಾಸ್ಪಿಟ್ಲಿಗೆ 2 ದಿನಕ್ಕೆ ಒಂದ್ಸರಿ ಓದೇ ಎಡವಟ್ಟೈತಿ ಅಂತ ಹೇಳ್ತೀವಿ. ಓಡಾಡೋದು ಅಜ್ಜಿ ಅಜ್ಜ ಕೂಡ ಓಡಾಡೋದು ಭಾಳ ತೊಂದರೆ.
ಅಧಿಕಾರಿ ಗಮನಕ್ಕೆ ಏನು ತಂದಿಲ್ವಾ ಇದು ವಿಡಿಯೋ? ನೋಡ್ತದ ಸರ್, ನೋಡ್ಕೊಂಡ್ರೆ ಪರಿಹಾರ ತಗೊಂತ ಇಲ್ಲ ಅದಕ್ಕೆ ಏನನ್ನೋದು. ಹೌದ್ರಾ? ಅದು ಕಣ್ಮುಂದೆನೆ ಕಾಣ್ತಿರತ್ತೆ, ಅದ್ರ ಬಗ್ಗೆ ಏನಂಬೋದು ಇದು ಮಾಡ್ತಾ ಇಲ್ಲ. ಅಷ್ಟೇ, ನೀನು ಸ್ವಲ್ಪ ಹೇಳತ್ತಿ. ಹೇಳಿದ್ನಲ್ಲ ಮನೆ ನಮ್ಮದು ಅಲ್ಲೇ ಐತೆ ಪಾಪ, ನಾವ್ಯಾಕೆ ಬರೋಕೆ ಇಲ್ಲಿಗೆ? ಒಳಗ ನೀರು ಬರೋ 3 ಅಡಿ ಇತ್ತು, 1 ಮೀಟ್ರ್ ಕಲೆ ಮಾಡಿದ್ರೆ ಮ್ಯಾಲೆ